ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ನಾವು ನೋಡ್ಕೊಂಡು ಬರ್ತಾ ಇರೋ ರೆಸಿಪಿ ಗೋಳಿ ಬಜೆ, ಮಂಗಳೂರಿನ ಗೋಳಿ ಬಜೆ. ಇದನ್ನು ಮಾಡೋದು ತುಂಬಾ ಸುಲಭ ಆಗಿರುತ್ತೆ. ಒಳಗಡೆ ನೋಡಿ ತುಂಬಾ ಸಾಫ್ಟ್ ಆಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ರೀತಿ ಇದೆ. ಮೈದಾ ಹಿಟ್ಟು 1 ಕಪ್, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿಕಾಯಿ ಮತ್ತು ಕರಿಬೇವು ಮತ್ತು ಕಾಯಿ ತುರಿ, ಹಸಿ ಶುಂಠಿ ಪೇಸ್ಟ್ ಮತ್ತು ಸಕ್ಕರೆ, ಅಕ್ಕಿ ಹಿಟ್ಟು ಮತ್ತು ಉಪ್ಪು ಮತ್ತು ಮೊಸರು. ಇಷ್ಟು ಸಾಮಗ್ರಿಗಳಿದ್ದರೆ ನಾವು ತಕ್ಷಣ ಮಾಡ್ಕೊಂಡ್ಬಿಡ್ಬೋದು. ಈಗ ಮೈದಾ ಹಿಟ್ಟನ್ನು ನಾನು 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಬೌಲ್ಗೆ ಹಾಕೋತಾ ಇದ್ದೀನಿ. ಈ ಮೈದಾ ಹಿಟ್ಟಿಗೆ ನಾನು ಸೇರಿಸ್ತಾ ಇರೋ ಸಾಮಗ್ರಿಗಳು ಮೊದಲನಾಗಿ ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಹಸಿ ಶುಂಠಿ ಪೇಸ್ಟ್, ಕಾಯಿ ತುರಿ ಮತ್ತು ಸಕ್ಕರೆ. ಈಗ ನಾನು ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಒಂದೇ 1 ಸ್ಪೂನ್ ಅಕ್ಕಿ ಹಿಟ್ಟು. ಏನಕ್ಕೆ ಹಾಕಬೇಕಂದ್ರೆ ಆಚೆ ಕಡೆ ಬೈಂಡಿಂಗು ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಅಕ್ಕಿ ಹಿಟ್ಟು ಹಾಕ್ತೀವಿ. ಈಗ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ನ ನಾವು ಇದಕ್ಕೆ ಸೇರಿಸ್ತೀವಿ. ಏನೆಂದರೆ ಇದಕ್ಕೆ ಹುಳಿ ಬರುವ ಸಲುವಾಗಿ ಮೈದಾ ಹಿಟ್ಟನ್ನು ಚೂರು ತೊಗೊಂಡು 1 ಸ್ಪೂನಷ್ಟು ತೊಗೊಂಡು ನೀರು ಹಾಕಿ ಮುಂಚೆನೇ ಕಲಸಿಟ್ಕೊಂಡಿದ್ದೆ ನಾನು ಇದನ್ನು. ಆವಾಗ ಇದು ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ. ಅಕಸ್ಮಾತ್ ನಾವು ಮೈದಾ ಹಿಟ್ಟನ್ನ ನೀರು ಹಾಕಿ ಬೆಳಗ್ಗೆನೇ ಕಲಸಿಟ್ಟಿಲ್ಲ ಅಂದ ಪಕ್ಷದಲ್ಲಿ, ಅಂದರೆ 2-3 ಅವರ್ಸ್ ನೆನೆಸಿ ಇಟ್ಟಿಲ್ಲ ಅನ್ನೋ ಪಕ್ಷದಲ್ಲಿ ನಾವು ಸೋಡಾನ ಹಾಕ್ಕೊಬಿಡ್ಬೋದು. ಒಂದೇ 1 ಚಿಟಿಕೆ ಸೋಡಾ ಹಾಕಿ ನಾವು ಮಾಡ್ಬೋದು. ಈಗ ನಾನು ಮೊಸರು ಹಾಕ್ತಾಯಿದ್ದೀನಿ. ಗಟ್ಟಿ ಮೊಸರನ್ನ ಚೂರೇ ಹಾಕಿ ಕಲಿಸ್ತಾ ಇದ್ದೀನಿ. ನಾವು ಒಂದೇ ಸರಿ ಜಾಸ್ತಿ ಮೊಸರನ್ನ ಹಾಕಬಾರ್ದು. ಈಗ ಸ್ವಲ್ಪನೇ ಮೊಸರು ಹಾಕಿ ನಾನು ಕಲಸಿದ್ದೀನಿ. ಈಗ ಇನ್ನೂ ಸ್ವಲ್ಪ ಮೊಸರು ಹಿಡಿಯುತ್ತೆ. ಇನ್ನೂ ಸ್ವಲ್ಪ ಮೊಸರು ಹಾಕಿ ನಾನು ಅದನ್ನು ಕಲಿಸ್ತಾ ಇದ್ದೀನಿ. ಅದು ನಾವು ಕಲಿಸುವಾಗ ಅದರದ್ದು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ, ಈಗ ಮೇಲಿಂದ ಹಿಂಗೆ ಕೆಳಗೆ ಹಾಕುವಾಗ ಅದು ಸ್ವಲ್ಪ ಗಟ್ಟಿ ಹಂಗಿರಬೇಕು. ಈ ನಾವು ಮಾಮೂಲಿ ಬೋಂಡ ಮಾಡಬೇಕಾದ್ರೆ ತಕ್ಷಣ ಯೂಸ್ ಮಾಡ್ತೀವಿ, ಆದರೆ ಇದನ್ನು ತಕ್ಷಣ ಎಣ್ಣೆಗೆ ಹಾಕೋಕ್ಕಾಗಲ್ಲ. ಈಗ ಜೀರಿಗೆ ಹಾಕಿದ್ದೀನಿ ನಾನು. ಜೀರಿಗೆ ಹಾಕ್ಬಿಟ್ಟು ನಾನು ಒಂದು ಪ್ಲೇಟ್ ಮೇಲೆ ಮುಚ್ಚಿಬಿಟ್ಟು ಸುಮಾರು ಹಾಫ್ ಆನ್ ಅವರ್, ಅರ್ಧ ಗಂಟೆ ನಾನು ಅದನ್ನು ಮುಟ್ಟೋಕ್ಕೆ ಹೋಗಲ್ಲ. ಅರ್ಧ ಗಂಟೆ ಆದಮೇಲೆ ಮೈದಾ ಮೊಸರು ಜೊತೆ ಸೇರಿ ಹುಳಿಯಾಗಿ ಬಂದಿರುತ್ತೆ. ಜೊತೆಗೆ ಸಕ್ಕರೆನೂ ಹಾಕಿದ್ದೀವಿ. ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವೇನು ಮಾಡಬೇಕಂದ್ರೆ, ಬಾಣಲಿಗೆ ಎಣ್ಣೆ ಹಾಕಿ ಒಂಚೂರು ಹಾಕಿ ಅದು ಬೆಂದಿದೆಯಾ ಅಂತ ನೋಡಿದ್ದೀನಿ. ಬೆಂದಿದೆ ಅಂತ ಗೊತ್ತಾಯಿತು. ಈಗ ನಾನು ಒಂದೊಂದೇ ಗೋಳಿ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ನಾನು ಎಣ್ಣೆಗೆ ಬಿಡ್ತಾಯಿದ್ದೀನಿ. ಈಗ ನಾನು ಬೆರೆಸ್ಕೊಂಡಿರೋದು 1 ಕಪ್ಪು ಮೈದಾ. ಇದರಲ್ಲಿ ಸುಮಾರು 20-25 ಗೋಳಿ ಬಜೆಗಳಾಗ್ತದೆ ನೋಡಿ. ಸಣ್ಣ ಗೋಲಿ ಗಾತ್ರದಷ್ಟೇ ಹಾಕಬೇಕು. ಅದು ಬೆಂದಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಗೋಲಿ ಬಜೆಗಳನ್ನ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಹಿಟ್ಟನ್ನು ಈ ಥರ ನಾವು ಬಿಟ್ಟಿದ್ದೀವಿ ನೋಡಿ. ಅದು ಗೋಲಿ ಗಾತ್ರದಷ್ಟೇ ಇರಬೇಕು. ಈಗ ಎಣ್ಣೆಯಲ್ಲಿ ಬೇಯ್ತಾ ಇದೆ ಇದು. ಅದು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಅದನ್ನು ಕಾಯಬೇಕು. ಬೆಂದಿದೆ ಅಂದಾಗ ಮಗ್ಚಾಕ್ತಾ ಇದ್ದೀನಿ. ತಿನ್ನೋದಕ್ಕೆ ಇದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾವು ಬೆಂಗಳೂರಿನಲ್ಲಿ ಉದ್ದಿನವಡೆ ತಿಂತೀವಲ್ಲ, ಅದೇ ಟೇಸ್ಟ್ ಇರುತ್ತೆ. ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಎಲ್ಲ ಗೋಳಿ ಬಜೆಗಳು ರೆಡಿಯಾಗಿದೆ. ಈಗ ಅದನ್ನು ನಾನು ಒಂದು ಪ್ಲೇಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ ನೋಡಿ. ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಜಾಸ್ತಿ ಹೊತ್ತು ಎಣ್ಣೆಲಿ ಬಿಡೋದು ಬೇಡ, ಸೀದೋಗ್ಬಿಡುತ್ತೆ. ಈಗ ನಾನು ಅದನ್ನು ಇನ್ನೂ ಒಂದು ಬ್ಯಾಚ್ ಅದನ್ನು ಹಾಕ್ಬೋದು. ಅಷ್ಟು ಹಾಕುವಷ್ಟು ಹಿಟ್ಟು ಇನ್ನೂ ಮಿಕ್ಕಿದೆ. ಸುಮಾರು 20-25 ಅಂತೂ ಹಾಗೆ ಆಗುತ್ತೆ.